ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕೆ ಪಿ ಸಿ ಎಲ್ದು ಎಕ್ಸಾಮ್ ಆಗಿತ್ತು, ಅದು ಕೆ ಇ ಎ ಮೂಲಕ. ಸೊ ಅದ್ರದ್ದು ನಾನು ಮೆಕ್ಯಾನಿಕಲ್ ವರ್ಷನ್ನು ನಾನು ಇವಾಗ ಕೀ ಆನ್ಸರು ಅದ್ರದ್ದು ಕರೆಕ್ಟ್ ಆನ್ಸರ್ನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ನಾನು C1 ವರ್ಷನ್ನ ತೊಗೊಂಡಿದ್ದೀನಿ ನಾನು. ಅದ್ರದ್ದು ಅಪ್ಡೇಟ್ ಏನು ಬರುತ್ತೆ, ಅದು ಫಸ್ಟ್ ಕ್ವಶನ್ ಏನಿದೆ ಅಲ್ಲಿಂದ ನೋಡ್ಕೊಂಡು ಹೋಗೋಣ ನಾವು. ನಿಮ್ದು ಯಾವ ವರ್ಷನ್ ಇದೆ ಒಂದ್ಸಲ ನೋಡ್ಕೊಳ್ಳಿ ನೀವು. ಇವಾಗ ನೋಡಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ಕ್ವಶನ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಇದೆ. ಲಿಸ್ಟ್ 1 ಮತ್ತು ಲಿಸ್ಟ್ 2 ಎರಡೂ ಕೊಟ್ಟಿದ್ದಾರೆ ಅವರು. ಮೊದಲನೇದಕ್ಕೆ ಎ ವಿಸ್ಕಾಸಿಟಿ ಇದೊಂದು ಗೊತ್ತಿತ್ತು ಅಂತಂದರೆ ಆರಾಮಾಗಿ ಮಾಡ್ಬೋದು. ಇದಕ್ಕೆ ಆಪ್ಷನ್ 4 ಆಗುತ್ತೆ, ಪ್ರಾಪರ್ಟಿ ದಟ್ ಆಫರ್ಸ್ ರೆಸಿಸ್ಟೆನ್ಸ್ ಟು ಫ್ಲೋ, ವಿಸ್ಕಾಸಿಟಿ ಅಂತ ಹೇಳಿದ್ರೆ. ನೆಕ್ಸ್ಟ್ ಸರ್ಫೇಸ್ ಟೆನ್ಷನ್ಗೆ ಬಿಗೆ 3 ಆಗುತ್ತೆ. ಅದೇ ಥರ ಸಿಗೆ 1 ಆಗುತ್ತೆ, ಡಿಗೆ 2 ಆಗುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರು 2 ಆಗುತ್ತೆ. ನಾನು ಇದು ಬರೀ ಆನ್ಸರ್ಸ್ನ ಹೇಳ್ಕೊಂಡು ಹೋಗ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ಇವಾಗ ನಾನು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ವಶನ್ ನೋಡಿ, ಕಂಟಿನ್ಯೂಟಿ ಈಕ್ವೇಷನ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಹೌದು, ಕರೆಕ್ಟ್ ಇದು. ಸ್ಟೇಟ್ಮೆಂಟ್ 2, ದ ಕ್ವಾಂಟಿಟಿ ಆಫ್ ಎ ಫ್ಲೂಯಿಡ್ ಫ್ಲೋಯಿಂಗ್ ಥ್ರೂ ಎ ಪೈಪ್ ಪರ್ ಸೆಕೆಂಡ್ is constant. Which of the following is correct in respect of the above statement ಅಂತ ಕೇಳ್ತಾ ಇದ್ದಾರೆ ಅವರು. ಇದಕ್ಕೆ ಸರಿಯಾದ ಆನ್ಸರು ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 1 is related to ಸ್ಟೇಟ್ಮೆಂಟ್ 2 ಆಗುತ್ತೆ. ಸೊ ಕ್ವಶನ್ ನಂಬರ್ 2ಗೆ ಫಸ್ಟ್ನೇ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ವೆಂಚುರಿ ಮೀಟರ್ is used to measure discharge. ಇದು ವೆರಿ ಸಿಂಪಲ್ ಕ್ವಶನ್ನು. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿ, ಚೇಸಿಸ್ ಫಾರ್ಮುಲಾ ಈಸ್ ಯೂಸ್ಡ್ ಫಾರ್ ಫೈಂಡಿಂಗ್ ವೆಲಾಸಿಟಿ ಆಫ್ ಫ್ಲೂಯಿಡ್. ಆಪ್ಷನ್ 4 ಆಗುತ್ತೆ, ವೆಲಾಸಿಟಿ ಆಫ್ ಫ್ಲೂಯಿಡ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ, ಏರ್ ವೆಜಲ್ ಇನ್ ಎ ರೆಸಿಪ್ರೋಕೇಟಿಂಗ್ ಪಂಪ್ ಈಸ್ ಯೂಸ್ಡ್. ಇದಕ್ಕೆ ಆಪ್ಷನ್ 3 ಟು obtain ಎ ಕಂಟಿನ್ಯೂಸ್ ಸಪ್ಲೈ ಆಫ್ ವಾಟರ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡಿ, ಎ ಪೆಲ್ಟಾನ್ ವೀಲ್ ಡೆವಲಪ್ಸ್ 1 megawatt ಆಫ್ ಪವರ್, ಈಚ್ ಜೆಟ್ ಡೆಲಿವರ್ಸ್ 250 kilowatt. ಹೌ ಮೆನಿ ಜೆಟ್ಸ್ ಆರ್ ರಿಕ್ವೈರ್ಡ್? ಇದಕ್ಕೆ ಸರಿಯಾದ ಆನ್ಸರು 4 ಆಗುತ್ತೆ, ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್? ಇದಕ್ಕೆ ಆನ್ಸರು ಆಪ್ಷನ್ ಬಿ ಆ್ಯಂಡ್ ಸಿ ಆಗುತ್ತೆ. ಕೆಪ್ಲಾನ್ ಟರ್ಬೈನ್ ಈಸ್ ಎ ರಿಯಾಕ್ಷನ್ ಟರ್ಬೈನ್ ಆ್ಯಂಡ್ ಕೆಪ್ಲಾನ್ ಟರ್ಬೈನ್ ಈಸ್ ಎ ಆಕ್ಸಿಯಲ್ ಫ್ಲೋ ಟರ್ಬೈನ್ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಫಸ್ಟ್ ಕ್ಯಾಸ್ಟ್ ಐರನ್ ಈಸ್ ಹಾರ್ಡ್ ಅಂಡ್ ಬ್ರಿಟಲ್. ಹೌದು. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಕೆನಾಟ್ ಬಿ ಫೋರ್ಜ್ಡ್ ಅಂಡ್ ವೆಲ್ಡೆಡ್ ಈಸಿಲಿ. ಹೌದು, ಇದು ಕರೆಕ್ಟು. ಅಂದರೆ ಇದಕ್ಕೆ ಬೋತ್ ದ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ನೈನ್ತ್ ಕ್ವಶನ್ ನೋಡಿ, ಎ ಟೇಪರ್ ಪ್ರೊವೈಡೆಡ್ ಆನ್ ದ ಪ್ಯಾಟರ್ನ್ ಫಾರ್ ಇಟ್ಸ್ ಈಸಿ ಅಂಡ್ ಕ್ಲೀನ್ ವಿತ್ಡ್ರಾಲ್ ಫ್ರಮ್ ದ ಮೌಲ್ಡ್ ಇಸ್ ನೋನ್ ಆಸ್ ಡ್ರಾಫ್ಟ್ ಅಲೋಯನ್ಸ್ ಆಗುತ್ತೆ. ಆಪ್ಷನ್ 2 ಡ್ರಾಫ್ಟ್ ಅಲೋಯನ್ಸ್. ನೆಕ್ಸ್ಟ್ 10th ಕ್ವಶನ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಒಂದು ಕಡೆ ಫೋರ್ಜಿಂಗ್ ಟೂಲ್ ಕೊಟ್ಟವ್ರೆ, ಮಾತ್ರ ಅದ್ರದ್ದು ಫಂಕ್ಷನ್ಸ್ನ ಕೊಟ್ಟವ್ರೆ. ಲಿಸ್ಟ್ 1 ಲಿಸ್ಟ್ 2. ಫಸ್ಟ್ ಡೈಗೆ ನೋಡಿ ಆಪ್ಷನ್ 4 ಆಗುತ್ತೆ. ಶೇಪ್ಸ್ ದ ಮೆಟಲ್ ಡ್ಯೂರಿಂಗ್ ಫೋರ್ಜಿಂಗ್, ಅದು ಆಪ್ಷನ್ 4 ಆಗುತ್ತೆ. ಇದ್ರ ಎರಡರಲ್ಲೂ ಆಪ್ಷನ್ 4 ಇದೆ, 3ರಲ್ಲಿದೆ. ನೆಕ್ಸ್ಟ್ ಟಾಂಗ್ಸ್ ಏನಾಗುತ್ತೆ, ಇದು ಹೋಲ್ಡ್ಸ್ ದ ಹಾಟ್ ವರ್ಕ್ ಪೀಸ್. ಈಗ ನಾವು ಕುಕ್ ಮಾಡ್ಬೇಕಾದ್ರೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಟಾಂಗ್ಸು, ಅದನ್ನಾದ್ರೂ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಹ್ಯಾಮರ್ ಸಿಗೆ 2 ಆಗುತ್ತೆ. ಅಪ್ಲೈಸ್ ಇಂಪ್ಯಾಕ್ಟ್ ಫೋರ್ಸ್, ಹ್ಯಾಮರ್ ಇಂಪ್ಯಾಕ್ಟ್ ಫೋರ್ಸ್ನ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹ್ಯಾಂಡ್ ವಿಲ್ ಇಟ್ ಈಸ್ ಎ ಸಪೋರ್ಟ್. ನಾವೇನಾದರೂ ಚಿಪ್ಪಿಂಗು ಮತ್ತು ಇನ್ನೇನಾದರೂ ಮಾಡಬೇಕಾದ್ರೆ ಹ್ಯಾಂಡ್ ವಿಲ್ನ ಯೂಸ್ ಮಾಡ್ಕೋತೀವಿ ಸಪೋರ್ಟಿಗೆ. ಇದಕ್ಕೆ ಕ್ವಶನ್ 10ಗೆ ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 11th ಕ್ವಶನ್ ನೋಡಿ, ಇನ್ ಕೋಲ್ಡ್ ವರ್ಕಿಂಗ್ ಆಫ್ ಮೆಟಲ್ಸ್ ದ ವರ್ಕಿಂಗ್ ಟೆಂಪರೇಚರ್ ಏನಾಗುತ್ತೆ, ಬಿಲೋ ದ ರೀಕ್ರಿಸ್ಟಲೈಸೇಷನ್ ಟೆಂಪರೇಚರ್. ಅದೇ ಥರ ಹಾಟ್ ವರ್ಕಿಂಗ್ ಆದರೆ ಎಬೋ ದ ರೀಕ್ರಿಸ್ಟಲೈಸೇಷನ್ ಟೆಂಪರೇಚರ್ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ 2 11th ಕ್ವಶನ್ಗೆ ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 12th ಕ್ವಶನ್ ನೋಡಿ, ದ ಮೆಟೀರಿಯಲ್ ಯೂಸ್ಡ್ ಫಾರ್ ಕೋಟಿಂಗ್ ದ ಎಲೆಕ್ಟ್ರೋಡ್ ಇಸ್ ಕಾಲ್ಡ್. ಇದಕ್ಕೆ ಆಪ್ಷನ್ 1 ಆಗುತ್ತೆ, ಫ್ಲಕ್ಸ್. ನೆಕ್ಸ್ಟ್ 13th ಕ್ವಶನ್ ನೋಡಿ, ದ ಕಟಿಂಗ್ ಟೂಲ್ ಯೂಸ್ಡ್ ಆನ್ ಎ ಲೇತ್, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಆಗುತ್ತೆ. ಮತ್ತು ಅದೇ ಥರ ಪಾರ್ಟಿಂಗ್ ಟೂಲ್ನು ಯೂಸ್ ಮಾಡ್ಬೋದು.
ಅದೇ ಥರ ಬೋರಿಂಗ್ ಟೂಲ್ನು ಯೂಸ್ ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ಎ ಬಿ ಸಿ ಮೂರು ಕರೆಕ್ಟ್, ಆಲ್ ದ 3 ಆರ್ ಕರೆಕ್ಟ್. ನೆಕ್ಸ್ಟ್ 14th ಕ್ವಶನ್ ನೋಡಿ. ಇನ್ ಎ ಟ್ವಿಸ್ಟ್ ಡ್ರಿಲ್ ದ ಆಂಗಲ್ ಫಾರ್ಮ್ಡ್ ಬೈ ದ ಪ್ಲಾಂಕ್ ಅಂಡ್ ದ ಪ್ಲೇನ್ ಅಟ್ ರೈಟ್ ಆಂಗಲ್ಸ್ ಟು ದ ಡ್ರಿಲ್ ಆಕ್ಸಿಸ್ ಈಸ್, ಇದಕ್ಕೆ ಆನ್ಸರ್ ಲಿಪ್ ಕ್ಲಿಯರೆನ್ಸ್ ಆಂಗಲ್ ಆಗುತ್ತೆ. ಆಪ್ಷನ್ 2 14th ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಶೇಪರ್ ಅಂತ ಕೊಟ್ಟಿದ್ದಾರೆ ಅವರು. ಲಿಸ್ಟ್ 1 ನೋಡಿ ಕಟಿಂಗ್ ಸ್ಟ್ರೋಕ್, ರಿಟರ್ನ್ ಸ್ಟ್ರೋಕ್, ಫೀಡ್ ಮೋಷನ್, ಕ್ಲಾಪರ್ ಬಾಕ್ಸ್ ಕೊಟ್ಟಿದ್ದಾರೆ. ಕಟಿಂಗ್ ಸ್ಟ್ರೋಕ್ ಏನಾಗುತ್ತೆ, ಫಾರ್ವರ್ಡ್ ಮೋಷನ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ರಿಟರ್ನ್ ಸ್ಟ್ರೋಕ್ ಐಡಲ್ ಮೋಷನ್. ಫೀಡ್ ಮೋಷನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಕಟ್. ನೆಕ್ಸ್ಟ್ ಕ್ಲಾಪರ್ ಬಾಕ್ಸ್ ಟು ಲಿಫ್ಟ್ ಆನ್ ದ ರಿಟರ್ನ್ ಸ್ಟ್ರೋಕ್. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಆಗುತ್ತೆ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ 16th. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದ ಸ್ಪೆಸಿಫಿಕೇಶನ್ ಆಫ್ ಎ ಗ್ರೈಂಡಿಂಗ್ ವೀಲ್ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ದ ರೈಟ್ wheel for a specific application. Statement 2. Glazing occurs when abrasive grains become dull but not break away. Which of the following correct with respect to above statement ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ 4th ಆಪ್ಷನ್ ಇಸ್ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಆನ್ಸರ್. 17th ಕ್ವಶನ್ ನೋಡಿ. ದ ಅಬ್ರಾಸಿವ್ ಪ್ರೋಸೆಸ್ ದಟ್ ಯೂಸಸ್ ಲೂಸ್ ಅಬ್ರಾಸಿವ್ ಗ್ರಿಟ್. ಇದು ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಾ, ನನಗೆ ಗೊತ್ತು. ಇದಕ್ಕೆ ಆಪ್ಷನ್ 2 ಲ್ಯಾಪಿಂಗ್ ಆಪ್ಷನ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 18th ಕ್ವಶನ್ ನೋಡಿ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇಂಡೆಕ್ಸಿಂಗ್ ಮೆಥಡ್ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್. ಇದಕ್ಕೆ ಆಪ್ಷನ್ 2 ಕರೆಕ್ಟ್. ಸಿಂಪಲ್ ಇಂಡೆಕ್ಸಿಂಗ್, ಕಾಂಪೌಂಡ್ ಇಂಡೆಕ್ಸಿಂಗ್ ಅಂಡ್ ಡಿಫರೆನ್ಷಿಯಲ್ ಇಂಡೆಕ್ಸಿಂಗ್. ನೆಕ್ಸ್ಟ್ 19th ಕ್ವಶನ್ ನೋಡಿ. ಮ್ಯಾಚ್ ದ ನಾನ್ ಟ್ರೆಡಿಷನಲ್ ಮಷೀನಿಂಗ್ ಪ್ರೋಸೆಸ್ ವಿತ್ ದರ್ ಪ್ರಿನ್ಸಿಪಲ್ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಫಸ್ಟ್ ಒನ್ ನೋಡಿ. USM ಅಲ್ಟ್ರಾಸೋನಿಕ್ ಮಷೀನಿಂಗ್, EDM ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಮಷೀನಿಂಗ್. ನೆಕ್ಸ್ಟ್ AJM ಅಬ್ರಾಸಿವ್ ಜೆಟ್ ಮಷೀನಿಂಗ್. ನೆಕ್ಸ್ಟ್ LBM ಲೇಸರ್ ಬೀಮ್ ಮಷೀನಿಂಗ್ ಕೊಟ್ಟಿದ್ದಾರೆ ಅವರು. ಈ ಕಡೆ ಲಿಸ್ಟ್ 2 ಅಲ್ಲಿ ಅದ್ರದ್ದು ಪ್ರಿನ್ಸಿಪಲ್ಸ್ನ ಕೊಟ್ಟವ್ರೆ. USM ಏನಾಗುತ್ತೆ, ಆಪ್ಷನ್ 2 ಮೆಕ್ಯಾನಿಕಲ್ ವೈಬ್ರೇಷನ್. EDM ಏನಾಗುತ್ತೆ, ಸ್ಪಾರ್ಕ್ ಎರೋಷನ್. ನೆಕ್ಸ್ಟ್ AJM ಏನಾಗುತ್ತೆ, ಆಪ್ಷನ್ 4 ಹೈ ಸ್ಪೀಡ್ ಅಬ್ರಾಸಿವ್ ಜೆಟ್. ಸೊ ಕರೆಕ್ಟ್ ಆನ್ಸರ್ ಇದಕ್ಕೆ 19ಗೆ ಥರ್ಡ್ ಆನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 20 ಕ್ವಶನ್ ನೋಡಿ. ದ ಮೆಟೀರಿಯಲ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಜಿಗ್ ಅಂಡ್ ಫಿಕ್ಚರ್. ಯಾವ್ದು ಯೂಸ್ ಮಾಡ್ತಾರೆ, ಮೈಲ್ಡ್ ಸ್ಟೀಲ್, ಕ್ಯಾಸ್ಟ್ ಐರನ್, ಹಾರ್ಡ್ ಅಂಡ್ ಸ್ಟೀಲ್. ABC ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೊಟ್ಟವ್ರು ನೋಡಿ. ಟು ಎನ್ಹಾನ್ಸ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಆ್ಯಂಡ್ ಟು ರೆಡ್ಯೂಸ್ ಕಾಸ್ಟ್ ಫಿಲ್ಲರ್ ಆರ್ ಯೂಸ್ಡ್ ಇನ್ ಪಾಲಿಮರ್ಸ್. ಎಸ್ ಕರೆಕ್ಟ್ ಅದು. ಪ್ಲಾಸ್ಟಿಸೈಸರ್ಸ್ ಆರ್ ಆಡೆಡ್ ಟು ಪಾಲಿಮರ್ಸ್ ಟು ಇನ್ಕ್ರೀಸ್ ದರ್ ಫ್ಲೆಕ್ಸಿಬಿಲಿಟಿ. ಹೌದು, ಎರಡು ಕೂಡ ಕರೆಕ್ಟ್ ಆನ್ಸರ್. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ 22nd ಕ್ವಶನ್ ನೋಡಿ. ಬೇಸಿಕ್ ಸೈಜ್ ರೆಫರ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್. ಇದಕ್ಕೆ ಆಪ್ಷನ್ 4 ದ ನಾಮಿನಲ್ ಸೈಜ್ ಫ್ರಮ್ ವಿಚ್ ಲಿಮಿಟ್ಸ್ ಆರ್ ಡಿರೈವ್ಡ್. ನೆಕ್ಸ್ಟ್ 23rd ಕ್ವಶನ್ ನೋಡಿ. ದ ಪ್ರೈಮರಿ ಪರ್ಪಸ್ ಆಫ್ ಕ್ಯಾಲಿಬ್ರೇಷನ್ ಇನ್ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್. ಏನಕ್ಕೆ ಮಾಡ್ತಾರೆ ಅಂದರೆ ಎನ್ಶ್ಯೂರ್ ಮೆಜರ್ಮೆಂಟ್ ಆ್ಯಕ್ಯುರೇಸಿ. ಪ್ರಾಪರಾಗಿ ಆ್ಯಕ್ಯುರೇಸಿ ಅದ್ರದ್ದು ಮೆಜರ್ಮೆಂಟ್ ಮತ್ತು ಆ್ಯಕ್ಯುರೇಸಿ ಬರೋದಕ್ಕೆ ನಾವು ಏನು ಮಾಡ್ತೀವಿ, ಕ್ಯಾಲಿಬ್ರೇಷನ್ ಮಾಡಿಸ್ತೀವಿ. ನೆಕ್ಸ್ಟ್ 24th ಕ್ವಶನ್ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಇದೆ. ಒಂದು ಅಬ್ಸಲ್ಯೂಟ್ ಪ್ರೆಷರ್ ಒಂದು ಗೊತ್ತಿತ್ತ, ಗೇಜ್ ಪ್ರೆಷರ್ ಮತ್ತು ಅಬ್ಸಲ್ಯೂಟ್ ಎರಡು ಗೊತ್ತಿತ್ತಂದರೆ ಆರಾಮಾಗಿ ಮಾಡ್ಬೋದು ಈ ಕ್ವಶನು. ಅಬ್ಸಲ್ಯೂಟ್ ಪ್ರೆಷರ್ ಇಸ್ ಈಕ್ವಲ್ ಟು ಗೇಜ್ ಪ್ರೆಷರ್ ಪ್ಲಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗುತ್ತೆ. ಅದೇ ಥರ ಗೇಜ್ ಪ್ರೆಷರ್ ಏನಾಗುತ್ತೆ, ಅಬ್ಸಲ್ಯೂಟ್ ಮೈನಸ್ ಅಟ್ಮಾಸ್ಫಿಯರ್ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಡ್ಯೂಸರ್ ಈಸ್ ಡಿವೈಸ್ ಯೂಸ್ಡ್ ಟು. ಏನಕ್ಕೆ ಯೂಸ್ ಮಾಡ್ತಾರೆ, ಕನ್ವರ್ಟ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್. ನೆಕ್ಸ್ಟ್ 26th ಕ್ವಶನ್ ನೋಡಿ. ಇನ್ ನ್ಯೂಮ್ಯಾಟಿಕ್ ಕಾಂಪರೇಟರ್ ಡ್ಯಾಶ್ ಈಸ್ ಯೂಸ್ ಆಸ್ ಮೀನ್ಸ್ ಆಫ್ ಮ್ಯಾಗ್ನಿಫಿಕೇಶನ್. ನ್ಯೂಮ್ಯಾಟಿಕ್ ಅಂತಂದರೆ ಏರ್ ಆಗುತ್ತೆ. ನ್ಯೂಮ್ಯಾಟಿಕ್ ಕಾಂಪರೇಟರ್ ಏನಕ್ಕೆ ಎಲ್ಲಿ ಬರುತ್ತೆ ಅಂದರೆ ಏರ್ ಈಸ್ ಯೂಸ್ಡ್ ಆಸ್ ಎ ಮೀನ್ಸ್ ಆಫ್ ಮ್ಯಾಗ್ನಿಫಿಕೇಶನ್. ನೆಕ್ಸ್ಟ್ 27th ಕ್ವಶನ್ ನೋಡಿ. ದ ಗೇಜ್ ಯೂಸ್ ಟು ಚೆಕ್ ದ ಡಯಾಮೀಟರ್ ಆಫ್ ದ ಹೋಲ್ಸ್. ಯಾವ ಗೇಜ್ ಯೂಸ್ ಮಾಡ್ತಾರೆ, ಪ್ಲಗ್ ಗೇಜ್ ಯೂಸ್ ಮಾಡ್ತಾರೆ. ಅದೇ ಥರ ಫೀಲರ್ ಗೇಜ್ನೇ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ 2 ಮೇಟಿಂಗ್ ಪಾರ್ಟ್ಸ್ ಹತ್ರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ 28th ಕ್ವಶನ್. 1 ಮೈಕ್ರಾನ್ ಈಸ್ ಈಕ್ವಲ್ ಟು 0.001 mm ಆಗುತ್ತೆ. ನೆಕ್ಸ್ಟ್ 29th ಕ್ವಶನ್ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಇದೆ. ಒಂದು ಟರ್ನಿಂಗ್ ಪೇರು, ಸ್ಕ್ರೂ ಪೇರು, ಸ್ಪೆರಿಕಲ್ಲು, ರೋಲಿಂಗ್ ಪೇರ್ ಕೊಟ್ಟಿದ್ದಾರೆ. ಟರ್ನಿಂಗ್ ಪೇರ್ ಎಲ್ಲಿ ಯೂಸ್ ಮಾಡ್ತಾರೆ, ಲೇತ್ ಸ್ಪಿಂಡಲ್ ಸಪೋರ್ಟೆಡ್ ಇನ್ ಹೆಡ್ ಸ್ಟಾಕ್ ಅಲ್ಲಿ ಯೂಸ್ ಮಾಡ್ತಾರೆ.
ನೆಕ್ಸ್ಟ್ ಸ್ಕ್ರೂ ಪೇರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಲೀಡ್ ಸ್ಕ್ರೂ ಅಪ್ ಲೇತ್ ವಿತ್ ನಟ್. ನೆಕ್ಸ್ಟ್ ಸ್ಪೆರಿಕಲ್ ಪೇರ್ ಎಲ್ಲಿ ಯೂಸ್ ಮಾಡ್ತಾರೆ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಹತ್ರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರೋಲಿಂಗ್ ಪೇರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಬಾಲ್ ಅಂಡ್ ರೋಲರ್ ಬೇರಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 30 ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಆಗುತ್ತೆ. ಇದಕ್ಕೆ ಎಲಿಪ್ಟಿಕಲ್ ಟ್ರಾಮಲ್ ಆಗುತ್ತೆ. ಎಲಿಪ್ಟಿಕಲ್ ಟ್ರಾಮಲ್ ಮತ್ತೆ ಹೋಲ್ಡ್ ಅಪ್ಸ್ ಕಪ್ಲಿಂಗ್ ಇದೆಲ್ಲ ಬರುತ್ತಲ್ವಾ, ಅದೆಲ್ಲ ಸೆಕೆಂಡ್ಸ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ಗೆ ಎಕ್ಸಾಂಪಲ್ಸ್ ಆಗುತ್ತೆ. ನೆಕ್ಸ್ಟ್ ಕ್ಲಚ್ ಯೂಸ್ ಟು, ಕ್ಲಚ್ ಎಲ್ಲಿ ಯೂಸ್ ಮಾಡ್ತಾರೆ, ಎಂಗೇಜ್ ಅಂಡ್ ಡಿಸೆಂಗೇಜ್ ಪವರ್ ಬಿಟ್ವೀನ್ ದ ಎಂಜಿನ್ ಅಂಡ್ ಗೇರ್ ಬಾಕ್ಸ್. ಆಪ್ಷನ್ 2 is the correct answer. Only B is the correct answer. Next question ನೋಡಿ, power transmitted in the belts is maximum when maximum tension in belt Tmax is equal to 3 times ಆಗುತ್ತೆ. ಇದು 3 times the centrifugal tension in the belt. Option 3 is the correct answer ಆಗುತ್ತೆ. Next spiral gears are used to, ಎಲ್ಲಿ ಯೂಸ್ ಮಾಡ್ತಾರೆ ಸ್ಪೈರಲ್ ಗೇರ್ನ ಅಂದ್ರೆ ಇದು ನಾನ್ ಪ್ಯಾರಲಲ್ ಅಂಡ್ ನಾನ್ intersecting and non-parallel and non-coplanar shaft. Option C is the correct answer. Transmit power between two non-intersecting, non-parallel and non-coplanar shaft ಹತ್ರ ಯೂಸ್ ಮಾಡ್ತಾರೆ ಯಾವ್ದನ್ನ, ಸ್ಪೈರಲ್ ಗೇರ್ನ. ನೆಕ್ಸ್ಟ್ 34th ಕ್ವಶನ್ ನೋಡಿ, ಇನ್ ಕ್ಯಾಮ್ ಅಂಡ್ ಫಾಲೋಯರ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ಕೇಳಿದಾರೆ ಅವರು. ಇಲ್ಲಿ ಯಾವುದು ಅಂತ ಚೂಸ್ ಮಾಡೋದಾದ್ರೆ ಓನ್ಲಿ ಆಪ್ಷನ್ ಸಿ ನೋಡಿ. ಒಂದ್ ಕಡೆ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಅದು ಕರ್ವ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಆ ತರ ಬರುತ್ತೆ ನೋಡಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ, ಪರ್ಪಸ್ ಆಫ್ ಬ್ಯಾಲೆನ್ಸಿಂಗ್, ಸ್ಟ್ಯಾಟಿಕ್ ಬ್ಯಾಲೆನ್ಸಿಂಗ್, ಡೈನಾಮಿಕ್ ಬ್ಯಾಲೆನ್ಸಿಂಗ್, ಅನ್ಬ್ಯಾಲೆನ್ಸ್ಡ್ ಕಪಲ್ ಅಂತ ಕೊಟ್ಟಿದ್ದಾರೆ ಅವರು. ಪರ್ಪಸ್ ಆಫ್ ಬ್ಯಾಲೆನ್ಸಿಂಗ್ ಎಲ್ಲಿ ಯೂಸ್ ಮಾಡ್ತಾರೆ, ಅವಾಯ್ಡ್ ವೈಬ್ರೇಷನ್ ಅಂಡ್ ಬೇರಿಂಗ್ ಲೋಡ್ಸ್. ಇದು ತುಂಬಾ ಈಸಿ ಇದೆ. ನೆಕ್ಸ್ಟ್ ಸ್ಟೇಟಿಕ್ ಬ್ಯಾಲೆನ್ಸಿಂಗ್ ಎಲ್ಲಿ ಯೂಸ್ ಮಾಡ್ತಾರೆ, ಬ್ಯಾಲೆನ್ಸಿಂಗ್ ಮಾಸ್ ಇಂದ ಸೇಮ್ ಪ್ಲೇನ್ ಅಲ್ಲಿ ಯೂಸ್ ಮಾಡ್ತಾರೆ. ಡೈನಾಮಿಕ್ ಬ್ಯಾಲೆನ್ಸಿಂಗು ಬ್ಯಾಲೆನ್ಸಿಂಗ್ ಮಾಸ್ ಇನ್ ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅನ್ಬ್ಯಾಲೆನ್ಸ್ಡ್ ಕಪಲ್ ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ, ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ ಇನ್ ಡೈರೆಕ್ಟ್ ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ 35ಗೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 36th ಕ್ವಶನ್ ನೋಡಿ, ಫಾರ್ ಟು ಗವರ್ನರ್ಸ್ ಎ ಅಂಡ್ ಬಿ ದ ಲಿಫ್ಟ್ ಆಫ್ ಎ ಸ್ಲೀವ್ ಆಫ್ ಗವರ್ನರ್ ಎ ಇಸ್ ಮೋರ್ ದನ್ ದಟ್ ಆಫ್ ಗವರ್ನರ್ ಬಿ ಫಾರ್ ಎ ಗಿವನ್ ಫ್ರಾಕ್ಷನಲ್ ಚೇಂಜ್ ಇನ್ ಸ್ಪೀಡ್ ಇಟ್ ಇಂಡಿಕೇಟ್ಸ್ ದಟ್. ಆಪ್ಷನ್ 1 ಆಗುತ್ತೆ ಇದಕ್ಕೆ. ಓನ್ಲಿ ಎ ಇಸ್ ಕರೆಕ್ಟ್, ಅಂದ್ರೆ ಗವರ್ನರ್ ಎ ಇಸ್ ಮೋರ್ ಸೆನ್ಸಿಟಿವ್ ದೆನ್ ಗವರ್ನರ್ ಬಿ ಆಗುತ್ತೆ. ನೆಕ್ಸ್ಟ್ 37th ಕ್ವಶನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎ ಸಿಂಪಲ್ ವೇಪರ್ ಕಂಪ್ರೆಷನ್ ರೆಫ್ರಿಜರೇಷನ್ ಸಿಸ್ಟಮ್. ಇದಕ್ಕೆ ಆಪ್ಷನ್ 4 ಎಕ್ಸ್ಪ್ಯಾನ್ಷನ್ ವಾಲ್ವ್ ಆಗುತ್ತೆ. ಸಾರಿ, ಹೀಟ್ ಎಕ್ಸ್ಚೇಂಜರ್ ಆಗುತ್ತೆ ಇದಕ್ಕೆ. ಎಕ್ಸ್ಪ್ಯಾನ್ಷನ್ ವಾಲ್ವ್ ಅಂತ ಮೆನ್ಷನ್ ಮಾಡಿದ್ದೀನಿ, ಸಾರಿ. ಇದಕ್ಕೆ ಹೀಟ್ ಎಕ್ಸ್ಚೇಂಜರ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ನೋಡಿ, ಇದು ತುಂಬಾ ಈಸಿ. ಇದು ಮೀಟರ್ಗೆ ಲೆಂತ್, ಕೆಜಿಗೆ ಮಾಸು, ಸೆಕೆಂಡ್ಗೆ ಏನಾಗುತ್ತೆ ಟೈಮ್ ಆಗುತ್ತೆ, ಕೆಲ್ವಿನ್ಗೆ ಟೆಂಪರೇಚರ್ ಆಗುತ್ತೆ. ಇದು ಆಪ್ಷನ್ 4 ಆಗುತ್ತೆ 38ಗೆ. ನೆಕ್ಸ್ಟ್ 39 ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಮಾಸ್ ಅಂಡ್ ಟೋಟಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆರ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಹೌದು, ಕರೆಕ್ಟು. ನೆಕ್ಸ್ಟ್ ಸ್ಟೇಟ್ಮೆಂಟ್, ಟೆಂಪರೇಚರ್, ಪ್ರೆಷರ್, ಡೆನ್ಸಿಟಿ ಆಫ್ ಎ ಸಿಸ್ಟಮ್ ಆರ್ ಇಂಟೆನ್ಸಿವ್ ಪ್ರಾಪರ್ಟಿ. ಹೌದು, ಒನ್ ಈಸ್ ಡಿಪೆಂಡ್ ಅಪಾನ್ ಮಾಸ್, ಇನ್ನೊಂದು ಇಂಡಿಪೆಂಡೆಂಟ್ ಆನ್ ಮಾಸ್. ಓಕೆ, ಸೊ ಇದಕ್ಕೆ ಆಪ್ಷನ್ 39ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. 40th ಕ್ವಶನ್ ನೋಡಿ, 40ನೇ ಕ್ವಶನ್, ದ ಹೀಟ್ ಸಪ್ಲೈಡ್ ಟು ಎ ಸಿಸ್ಟಮ್ ಇಸ್ 200 kg. ದ ವರ್ಕ್ ಡನ್ ಬೈ ದ ಸಿಸ್ಟಮ್ 96 kilojoule, 200 kilojoule and 96 kilojoule. ವಾಟ್ ಈಸ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್? ಇದಕ್ಕೆ 104 ಆಗುತ್ತೆ. 200 ಮೈನಸ್ 96 ಮಾಡಿದ್ರೆ ನಿಮ್ಗೆ 104 ಕಿಲೋಜೂಲ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ 41th ಕ್ವಶನ್ ನೋಡಿ, 41st ಕ್ವಶನ್, ದ ಲೋಕಸ್ ಆಫ್ ಎ ಸ್ಟ್ಯಾಂಡರ್ಡ್ ಲಿಕ್ವಿಡ್ ಲೈನ್ ಅಂಡ್ ಸ್ಯಾಚುರೇಟೆಡ್ ಲೈನ್ ಎಲ್ಲಿ ಮೀಟ್ ಆಗುತ್ತೆ ಅಂದ್ರೆ ಕ್ರಿಟಿಕಲ್ ಪಾಯಿಂಟ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 42nd ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಅಸಂಪ್ಷನ್ ಇನ್ ಏರ್ ಸ್ಟ್ಯಾಂಡರ್ಡ್ ಸೈಕಲ್? ಏನಾಗುತ್ತೆ ಇದಕ್ಕೆ, ಈಟ್ ಆಫ್ ಏರ್ ಡಸ್ ನಾಟ್ ರಿಮೈನ್ ಕಾನ್ಸ್ಟೆಂಟ್. ಇದೇ ಆನ್ಸರ್ ಅದಕ್ಕೆ 42nd ಕ್ವಶನ್ಗೆ. ನೆಕ್ಸ್ಟ್ 43rd ನೋಡಿ, ದ ರೇಟ್ ಆಫ್ ಈಟ್ ಫ್ಲೋ ಥ್ರೂ ಎ ಬಾಡಿ Q is equals to KA T1 minus T2 divided by X. The term X by K into A is known as, that is thermal resistance ಆಗುತ್ತೆ. ಆಪ್ಷನ್ 2 is the correct answer. ನೆಕ್ಸ್ಟ್ 44th ಕ್ವಶನ್ ನೋಡಿ, ಎ ಫಿಶ್ is stored in a cold
storage which is maintained at 200 Kelvin. The fish is supplied to a temperature of 300 Kelvin. Determine the coefficient of performance COP of the refrigeration ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ 45ನೇ ಕ್ವಶನ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕಾಂಪೋನೆಂಟ್ ಅಂಡ್ ದೇರ್ ಎಲಿಮೆಂಟ್ಸ್ ಅಂತ ಕೊಟ್ಟವ್ರೆ. ಫಸ್ಟ್ ನೋಡಿ, ಬ್ಯಾರಲ್ ಕ್ಯಾಲೋರಿಮೀಟರ್, ಸೆಪರೇಟಿಂಗ್ ಕ್ಯಾಲೋರಿಮೀಟರ್, ಥ್ರಾಟ್ಲಿಂಗ್ ಕ್ಯಾಲೋರಿಮೀಟರ್, ಕಂಬೈನ್ಡ್ ಸೆಪರೇಟಿಂಗ್ ಅಂಡ್ ಥ್ರಾಟ್ಲಿಂಗ್ ಕ್ಯಾಲೋರಿಮೀಟರ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಆಪ್ಷನ್ 2. ಆಪ್ಷನ್ ಎಗೆ ಸ್ಟೀಮ್ ನಾಸಲ್ ಆಗುತ್ತೆ. ಆಪ್ಷನ್ ಬಿಗೆ ಸೆಪರೇಟಿಂಗ್ ಕ್ಯಾಲೋರಿಮೀಟರ್ಗೆ ಪರ್ಪೋರೇಟೆಡ್ ಕಪ್ ಆಗುತ್ತೆ. ಸೊ ಟೋಟಲಿ 45 ಕ್ವಶನ್ಗೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದು. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ, ದ ಹೀಟಿಂಗ್ ಆರ್ ಕೂಲಿಂಗ್ ಆಫ್ ಎ ಸಿಸ್ಟಮ್ ಇನ್ ಎ ಕ್ಲೋಸ್ಡ್ ವೆಸಲ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರೋಸೆಸ್. ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ 2, ದ ಜನರೇಷನ್ ಆಫ್ ಎ ಸ್ಟೀಮ್ ಇನ್ ಎ ಸ್ಟೀಮ್ ಬಾಯ್ಲರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರೋಸೆಸ್. ಎರಡೂ ರಾಂಗು. ಬೋತ್ ಸ್ಟೇಟ್ಮೆಂಟ್ 1 and statement 2 ಆರ್ ಇನ್ಕರೆಕ್ಟ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, 47th ಕ್ವಶನ್, ಫಾರ್ ಎ 2-stage reciprocating air compressor for maximum work required, the intercooler pressure is given by option 1, P2 is equals to square root of P1 into P3. Next 48th question ನೋಡಿ, the intercooling in multi-stage compression is done to minimize work of compression. Option 4 is the correct answer. In a vane pump, the vanes are sliding in slot of the rotor. Sliding in slot of the rotor ಆಗುತ್ತೆ. ಆಪ್ಷನ್ 2 is the correct answer. Next 50 question ನೋಡಿ, consider the following statement. In double acting cylinder, fluid is applied alternatively to both side of the piston. ಹೌದು, ಕರೆಕ್ಟ್ ಅದು. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, this allows the piston to produce force in both direction. ಅದು ಕೂಡ ಕರೆಕ್ಟು. ಇದಕ್ಕೆ ಸರಿಯಾದ ಉತ್ತರ, ಕರೆಕ್ಟ್ ಆನ್ಸರ್ ಆಪ್ಷನ್ 1. ಬೋತ್ ಸ್ಟೇಟ್ಮೆಂಟ್ ಆರ್ ಟ್ರೂ. ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡಿ, ಇದು ತುಂಬ ಸಿಂಪಲ್ ಆಗಿತ್ತು. 2x2 DC ವಾಲ್, 3x2 DC ವಾಲ್, 4x2 DC ವಾಲ್, 4x3. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. 2x2 ಈಸಿಯಾಗಿ ಕೊಟ್ಟವರು ಅವರು, 2 ports 2 position. 3x2ಗೆ 3 ports 2 position. ಈ ಥರ ನೀವು ಆರಾಮಾಗಿ ಮಾಡ್ಬೋದು ಆ ಕ್ವಶನು. ನೆಕ್ಸ್ಟ್ 52 ಕ್ವಶನ್ ನೋಡಿ, ವಿಚ್ ಎಲಿಮೆಂಟ್ ಈಸ್ ಯೂಸ್ಡ್ ಟು ಇಂಪ್ಲಿಮೆಂಟ್ ಆರ್ ಲಾಜಿಕ್ ಫಂಕ್ಷನ್ ಇನ್ ಫ್ಲೂಯಿಡ್ ಸರ್ಕ್ಯೂಟ್. ಐ ಥಿಂಕ್ ಈ ಕ್ವಶನ್ ಲಾಸ್ಟ್ ಟೈಮ್ ಕೇಳಿದ್ರು ಅನ್ಕೋತೀನಿ. ಇದಕ್ಕೆ ಆಪ್ಷನ್ 4 ಶಟಲ್ ವಾಲ್ವ್. ನೆಕ್ಸ್ಟ್ 53 ಕ್ವಶನ್, 53rd, ಡ್ಯಾಸ್ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಟಾರ್ಕ್ ಬಿಟ್ವೀನ್ ಎ ಶಾಫ್ಟ್ ಆ್ಯಂಡ್ ಎ ರೊಟೇಟಿಂಗ್ ಮಷಿನ್ ಎಲಿಮೆಂಟ್ ಲೈಕ್ ಎ ಗೇರ್ ಆರ್ ಪುಲ್ಲಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಕೀಸ್ ಆಗುತ್ತೆ. ನೆಕ್ಸ್ಟ್ 54 ಕ್ವಶನ್ ನೋಡಿ, ಮಫ್ ಕಫ್ಲಿಂಗ್ ಈಸ್ ಯೂಸ್ಡ್ ಆಸ್ ಆಲೋ ಶಾಫ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. 55 ಕ್ವಶನ್ ನೋಡಿ, ಇನ್ ಸ್ಪ್ರಿಂಗ್ ಫೋರ್ಸ್ ಪರ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಟರ್ಮ್ಡ್ ಆಸ್. ಇದಕ್ಕೆ ಸ್ಟಿಫ್ನೆಸ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 1. ನೆಕ್ಸ್ಟ್ 56th ಕ್ವಶನ್ ನೋಡಿ, ದ ಲೂಸ್ ನಕ್ಕಲ್ ಪಿನ್ ಇನ್ ದ ಫೋರ್ಕ್ ಆಫ್ ಎ ನಕ್ಕಲ್ ಜಾಯಿಂಟ್ ವಿಲ್ ಬಿ ಸಬ್ಜೆಕ್ಟೆಡ್ ಟು. ಆಪ್ಷನ್ 2 ಬೆಂಡಿಂಗ್ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ 57 ಕ್ವಶನ್ ನೋಡಿ, ದ ಪ್ರೈಮರಿ ಫಂಕ್ಷನ್ ಆಫ್ ಎ ಶಾಫ್ಟ್. ಏನು ಯೂಸು ಪ್ರೈಮರಿ ಫಂಕ್ಷನ್ ಏನಂತ ಅಂದರೆ ಟು ಟ್ರಾನ್ಸ್ಮಿಟ್ ಪವರ್ ಬಿಟ್ವೀನ್ 2 ಶಾಫ್ಟ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 58th ಕ್ವಶನ್, ಮ್ಯಾಚ್ ದ ಟೈಪ್ ಆಫ್ ಜಾಯಿಂಟ್ ವಿತ್ ದ ರೆಸ್ಪೆಕ್ಟಿವ್ ಅಪ್ಲಿಕೇಶನ್ ಅಂತ ಕೇಳೋರು. ಒಂದು ಲಿಸ್ಟಲ್ಲಿ ಅದು ವೆಲ್ಡ್ ಜಾಯಿಂಟು, ರಿವೇಟೆಡ್ ಜಾಯಿಂಟು, ಬೋಲ್ಟ್ ಜಾಯಿಂಟು, ಕೀಟ್ ಜಾಯಿಂಟ್ ಕೊಟ್ಟವ್ರೆ. ಇನ್ನೊಂದರಲ್ಲಿ ಎಲ್ಲೆಲ್ಲಿ ಅದು ಯೂಸ್ ಆಗುತ್ತೆ ಅಂತ ಕೊಟ್ಟವ್ರೆ. ಅದಕ್ಕೆ ಆಪ್ಷನ್ ಡೈರೆಕ್ಟಾಗಿ ಹೇಳ್ತೀನಿ, ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ವೆಲ್ಡೆಡ್ ಜಾಯಿಂಟ್ ಎಲ್ಲಿ ಯೂಸ್ ಮಾಡ್ತಾರೆ, ಸ್ಟೀಲ್ ಸ್ಟ್ರಕ್ಚರ್ ಆಫ್ ಪೈಪ್ ಲೈನ್ಸ್. ರಿವೇಟೆಡ್ ಜಾಯಿಂಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಏರ್ ಕ್ರಾಫ್ಟಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಬೋಲ್ಟೆಡ್ ಜಾಯಿಂಟ್ ಎಲ್ಲಿ ಯೂಸ್ ಮಾಡ್ತಾರೆ, ಮಷಿನ್ ಫ್ರೇಮ್ಸಲ್ಲಿ, ಆಟೋಮೋಟಿವ್ ಪಾರ್ಟ್ಸಲ್ಲಿ. ಫೈನಲಿ ಕೀಟ್ ಜಾಯಿಂಟು ಶಾಫ್ಟ್ ಆ್ಯಂಡ್ ಗೇರ್ ಅಸೆಂಬ್ಲೀಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ 59 ಕ್ವಶನ್ ನೋಡಿ, ದ ಡಿಸ್ಟೆನ್ಸ್ ವಿಚ್ ಎ ಸ್ಕ್ರೂ ಥ್ರೆಡ್ ಅಡ್ವಾನ್ಸ್ ಆಕ್ಸಿಯಲಿ ಇನ್ ಒನ್ ರೊಟೇಷನ್ ಇಸ್ ಟರ್ಮ್ಡ್ ಆಸ್ ಲೆಡ್. ಇದು ಆಪ್ಷನ್ 3 ಇಸ್ ಎ ಲೆಡ್. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 60ನೇ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಬೇಸಿಕ್ ಎಲಿಮೆಂಟ್ ಆಫ್ ಎ ಕ್ಲೋಸ್ಡ್ ಸಿಸ್ಟಮ್. ಇದರಲ್ಲಿ ಎರರ್ ಎಲಿಮೆಂಟ್ ಇರಲ್ಲ, ಕಂಪ್ಯಾರಿಸನ್ ಇರುತ್ತೆ, ಕಂಟ್ರೋಲ್ ಇರುತ್ತೆ, ಕರೆಕ್ಷನ್ ಇರುತ್ತೆ, ಎರರ್ ಇರಲ್ಲ ಇದರಲ್ಲಿ. ನೆಕ್ಸ್ಟ್ 61th ಕ್ವಶನ್, ಇದು ಈಸಿ ಇದೆ.
ಆ್ಯಂಡ್ ಕ್ವಶನ್ ಹೆಂಗಿರುತ್ತೆ ನೋಡಿ, ಆಪ್ಷನ್ 3 ಆರ್ಗೆ ಆ್ಯಂಡ್ಗೆ ಯಾವ ಥರ ಇರುತ್ತೆ, ಆಪ್ಷನ್ 3 ಇರುತ್ತೆ, ಒಂದು ಡಿ ಶೇಪಲ್ಲಿ ಇರುತ್ತೆ. ಆರ್ಗೆ ಅದು ಒಂದು ಆಪ್ಷನ್ 1 ಬರುತ್ತೆ, ನಾಟ್ಗೆ ಆಪ್ಷನ್ 4 ಬರುತ್ತೆ. ಇದು ಫೈನಲ್ ಆನ್ಸರ್ ಬಂದು ಆಪ್ಷನ್ 1 ಆಗುತ್ತೆ. ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್ 62 ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. The correction element produce a change in the process to correct the controlled condition. Next statement 2. The process element is what being controlled. What is being controlled? Which of the following is correct with respect to above statement ಅಂತ ಕೇಳ್ತಾ ಇದ್ದಾರೆ ಅವರು. Both statement 1 and 2 are correct ಆಗುತ್ತೆ ಅದಕ್ಕೆ. Next 63rd question. Which among the following are considered as electrical actuation system? ಇದಕ್ಕೆ ಸ್ವಿಚಿಂಗ್ ಡಿವೈಸ್, ಸೊಲೊನಾಯ್ಡ್ ಟೈಪ್ ಡಿವೈಸ್, ಡ್ರೈವ್ ಸಿಸ್ಟಮ್. ಇದು ತುಂಬ ಈಸಿ ಇದೆ, ಇದು ಮಾಡ್ಬೋದು. ನೆಕ್ಸ್ಟ್ 64 ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಅಪ್ಲಿಕೇಶನ್ ಆಫ್ ಲಾಜಿಕ್ ಗೇಟ್? ಯಾವುದು ಅಪ್ಲಿಕೇಶನ್ ಅಲ್ಲ ಅಂತ ಕೇಳ್ತಾವ್ರೆ. ಇದಕ್ಕೆ ಅನಲಾಗ್ ಕಂಪ್ಯಾರೇಟರ್, ಇದಕ್ಕೆ ಪ್ಯಾರಿಟಿ ಜನರೇಟರ್ ಇರುತ್ತೆ, ಡಿಜಿಟಲ್ ಕಂಪ್ಯಾರೇಟರ್ ಇರುತ್ತೆ, ಕೋಡ್ ಕನ್ವರ್ಟರ್ ಇರುತ್ತೆ, ಬಟ್ ಅನಲಾಗ್ ಕಂಪ್ಯಾರೇಟರ್ ಇರಲ್ಲ ಇದರಲ್ಲಿ. ನೆಕ್ಸ್ಟ್ 65ನೇ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಆ್ಯಂಡ್ ಲಾಜಿಕ್ ಫಂಕ್ಷನ್ ಅಂತ ಕೇಳ್ತಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ 1 ಇದೆ ನೋಡಿ, ಆಪ್ಷನ್ 1. ಡಯಾಗ್ರಾಮ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ನೆಕ್ಸ್ಟ್ 66th ಕ್ವಶನ್. ಟ್ಯಾಕೋ ಜನರೇಟರ್, ಟ್ಯಾಕೋ ಪ್ಲಸ್ ಜನರೇಟರ್ ಈಸ್ ಯೂಸ್ಡ್ ಫಾರ್ ಮೆಜರ್ಮೆಂಟ್ ಆಫ್ ಆಂಗ್ಯುಲರ್ ವೆಲಾಸಿಟಿ ಆಗುತ್ತೆ. ಇದಕ್ಕೆ ವೆಲಾಸಿಟಿನ ಮೆಜರ್ ಮಾಡೋದಕ್ಕೆ ಟ್ಯಾಕೋ ಜನರೇಟ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ 67ನೇ ಕ್ವಶನ್ ನೋಡಿ. ಅರೇಂಜ್ ದ ಫಾಲೋಯಿಂಗ್ ಕಾಂಪೋನೆಂಟ್ ಟು ಕ್ಯಾಲ್ಕುಲೇಟ್ ಟೋಟಲ್ ಕಾಸ್ಟ್. ಇದು ಈಸಿ ಇದೆ. ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಆಫೀಸ್ ಓವರ್ ಹೆಡ್ ಅಂಡ್ ಸೆಲ್ಲಿಂಗ್ ಓವರ್ ಹೆಡ್ಸ್. ಆಪ್ಷನ್ 1 ಇಸ್ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ 68ನೇ ಕ್ವಶನ್ ನೋಡಿ. ದ ವಾಲ್ಯೂಮ್ ಆಫ್ ಆಲೋ ಸಿಲಿಂಡರ್. ಇದು ಈಸಿ ಇದೆ. π × r² - r² × h ಆಗುತ್ತೆ ಇದಕ್ಕೆ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 69 ಕ್ವಶನ್ ನೋಡಿ. ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಇಗ್ನಿಷನ್ ಸಿಸ್ಟಮ್ ಇನ್ ಗ್ಯಾಸೋಲಿನ್ ಎಂಜಿನ್? ಏನಾಗುತ್ತೆ? ಟು ಇಗ್ನೈಟ್ ಏರ್ ಫ್ಯೂಯಲ್ ಮಿಕ್ಸ್ಚರ್. ಏರ್ ಫ್ಯೂಯಲ್ ಮಿಕ್ಸ್ಚರ್ನ ಇಗ್ನೈಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾರೆ ಅಂತಂದರೆ ಇಗ್ನಿಷನ್ ಸಿಸ್ಟಮ್ನ ಗ್ಯಾಸೋಲಿನಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ 70 ಕ್ವಶನ್ ನೋಡಿ. ದ ಕಾಂಪೋನೆಂಟ್ ರೆಸ್ಪಾನ್ಸಿಬಲ್ ಫಾರ್ ಸರ್ಕ್ಯುಲೇಟಿಂಗ್ ದ ಕೂಲೆಂಟ್ ಥ್ರೂ ದ ಎಂಜಿನ್ ಆ್ಯಂಡ್ ರೇಡಿಯೇಟರ್. ಯಾವುದನ್ನು ಯೂಸ್ ಮಾಡ್ತಾರೆ? ವಾಟರ್ ಪಂಪ್ನ ಯೂಸ್ ಮಾಡ್ತಾರೆ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. 71 ಕ್ವಶನ್. ಮ್ಯಾಚ್ ದ ಫಾಲೋಯಿಂಗ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ವಿತ್ ಮಾಡೆಲ್ಸ್. ನೋಡಿ, ಇದು ತುಂಬ ಈಸಿ ಕ್ವಶನು. ಆಲ್ಮೋಸ್ಟ್ 99.99 ಜನರು ಮಾಡಿರ್ತಾರೆ ಇದನ್ನು. ನೋಡಿ, ಟೊಯೋಟಾ ಎಲ್ಲಿ ಯೂಸ್ ಮಾಡ್ತಾರೆ? ಟೊಯೋಟಾದಲ್ಲಿ ಯಾವುದು ಅಂತಂದರೆ ಫಾರ್ಚುನರು. ಇದು ಒಂದು, ಮತ್ತು ಹೂಂಡಾ ಇದೊಂದು ಜ್ಞಾಪಕ ಇತ್ತು ಅಂತಂದರೆ ಈ ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡೋದು. ಸೊ ಇದಕ್ಕೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 72 ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಕ್ವಶನ್. ಡೀಸೆಲ್ ಎಂಜಿನ್ ಆರ್ ಆಲ್ಸೋ ನೋನ್ ಆಸ್ ಕಂಪ್ರೆಷನ್ ಇಗ್ನಿಷನ್ ಎಂಜಿನ್. ಸ್ಟೇಟ್ಮೆಂಟ್ 2. ಡೀಸೆಲ್ ಎಂಜಿನ್ ಆರ್ ಆಲ್ಸೋ ನೋನ್ ಆಸ್ ಆಟೋ ಇಗ್ನಿಷನ್ ಎಂಜಿನ್. ಹೌದು, ಇದು ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಬಟ್ ಇದರಲ್ಲಿ ಡೀಸೆಲ್ ಎಂಜಿನ್ ಅಲ್ಲಿ ಏನಂತಂದರೆ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಎಂಜಿನ್ಗೆ ಇದ್ರದ್ದು ಇಗ್ನಿಷನ್ ಅಂದರೆ ಸೆಲ್ಫ್ ಇಗ್ನಿಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಈ ಕ್ವಶನ್ಗೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. 73 ಕ್ವಶನ್ ನೋಡಿ. ಆಟೋಮೊಬೈಲ್ ಎಂಜಿನ್ಸ್ ಆರ್ ಕ್ಲಾಸಿಫೈಡ್ ವಿತ್ ರೆಸ್ಪೆಕ್ಟ್ ಟು ಅರೇಂಜ್ಮೆಂಟ್ ಆಫ್ ವಾಲ್ವ್. ಆ ಟೈಪ್ ಆಫ್ ಇಂಜಿನ್ ಎಟ್ಸ್ ಯಾವ್ದು ಕೇಳಿದಾರೆ ನೋಡಿ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈ ಕ್ವಶನು. ಇದು ಆಟೋಮೊಬೈಲ್ ಅವ್ರಿಗೆ ಈಸಿ ಆಗುತ್ತೆ, ಇದು ಆಟೋಮೊಬೈಲ್ ಮಾಡಿರೋರಿಗೆ. ಇದಕ್ಕೆ ಆಪ್ಷನ್ 1 ಆಗುತ್ತೆ. ಹೈ ಹೆಡ್, ಟಿ ಹೆಡ್ ಆ್ಯಂಡ್ ಎಫ್ ಹೆಡ್ ಆಗುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ 74th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ನಾಟ್ ಎ ಪಾರ್ಟ್ ಆಫ್ ಇಂಟರ್ನಲ್ IC ಇಂಜಿನ್ ಅಂತ ಕೇಳಿದ್ದಾರೆ. ಇದಕ್ಕೆ ಗೇರ್ ಆಗುತ್ತೆ. ಆಪ್ಷನ್ ಎ ಓನ್ಲಿ. ಆಪ್ಷನ್ 1 ಕರೆಕ್ಟ್. ಪಿಸ್ಟನ್, ಕನೆಕ್ಟಿಂಗ್ ರಾಡ್, ಪಿಸ್ಟನ್ ರಿಂಗ್ 3 ಇರುತ್ತೆ, ಗೇರ್ ಇರಲ್ಲ ಇದರಲ್ಲಿ. ನೆಕ್ಸ್ಟ್ 75th ಕ್ವಶನ್ ನೋಡಿ. ಯೂಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಟು ಪ್ಲಾನ್, ಮ್ಯಾನೇಜ್ ಆ್ಯಂಡ್ ಕಂಟ್ರೋಲ್ ದ ಆಪರೇಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಥ್ರೂ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕಂಪ್ಯೂಟರ್ ಇಂಟರ್ಫೇಸ್ ವಿತ್ ದ ಪ್ಲಾಂಟ್ ಪ್ರೊಡಕ್ಷನ್ ರಿಸೋರ್ಸ್ ಇಸ್ ಕಾಲ್ಡ್. ಇದಕ್ಕೆ ಕ್ಯಾಮ್ ಯೂಸ್ ಮಾಡ್ತೀವಿ. ಇದು ಈಸಿ ಇದೆ. ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. 76th ಕ್ವಶನ್ ನೋಡಿ. ದ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ ಟು ಇನ್ಕ್ರೀಸ್ ಪ್ರೊಡಕ್ಷನ್ ಎಫಿಷಿಯನ್ಸಿ ಬೈ ಐಡೆಂಟಿಫೈಯಿಂಗ್ ದ ಅಂಡರ್ಲೈಯಿಂಗ್ ಸೆಮೆನ್ಸ್ ಆಫ್ ಕಾಂಪೋನೆಂಟ್ಸ್ ಶೇಪ್ ಡೈಮೆನ್ಷನ್ಸ್ ಪ್ರಾಸೆಸ್ ರೂಟ್ ಇಸ್ ಕಾಲ್ಡ್. ಇದಕ್ಕೆ ಗ್ರೂಪ್ ಟೆಕ್ನಾಲಜಿ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದಕ್ಕೆ ಗ್ರೂಪ್ ಟೆಕ್ನಾಲಜಿ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 77th ಕ್ವಶನ್ ನೋಡಿ. ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಲೆವೆಲ್ಸ್ ಆಫ್ ಆಟೋಮೇಷನ್. ಇದು ನೋಡಿ ಆಪ್ಷನ್
1 is the correct answer. ಆಪ್ಷನ್ 3 ಅಲ್ಲ ಇದಕ್ಕೆ, ಆಪ್ಷನ್ 1 is the correct answer. ಫಸ್ಟ್ ಏನು ಬರುತ್ತೆ, ಡಿವೈಸ್ ಲೆವೆಲ್ ಬರುತ್ತೆ, ಸೆಕೆಂಡು ಮಷೀನ್ ಲೆವೆಲ್ ಬರುತ್ತೆ, ಮೂರನೇದಾಗಿ ಸೆಲ್ ಆರ್ ಸಿಸ್ಟಮ್ ಲೆವೆಲ್ ಬರುತ್ತೆ, ನೆಕ್ಸ್ಟು ನೆಕ್ಸ್ಟು ಪ್ಲಾಂಟ್ ಲೆವೆಲ್ ಬರುತ್ತೆ, ಫೈನಲಿ ಎಂಟರ್ಪ್ರೈಸ್ ಲೆವೆಲ್ ಬರುತ್ತೆ. ಸೊ ಆಪ್ಷನ್ 1 is the correct answer. ನೆಕ್ಸ್ಟ್ 78 ಕ್ವಶನ್ ನೋಡಿ, ಮ್ಯಾಚ್ ದ ಜಿ ಆ್ಯಂಡ್ ಎಮ್ ಕೋರ್ಸ್ ವಿತ್ ದೇರ್ ಅಪ್ರೋಪ್ರಿಯೇಟ್ ಫಂಕ್ಷನ್. ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಜ್ಞಾಪಕ ಆಯ್ತು ಅಂದರೆ ಈ ಕ್ವಶನ್ ಆರಾಮಾಗಿ ಮಾಡ್ಬೋದು. G19 ಎಲ್ಲಿ ಯೂಸ್ ಮಾಡ್ತಾರೆ, ಅಬ್ಸಲ್ಯೂಟ್ ಡೈಮೆನ್ಷನಿಂಗ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ G91 ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಇನ್ಕ್ರಿಮೆಂಟಲ್ ಡೈಮೆನ್ಷನಿಂಗ್. M05 ಎಲ್ಲಿ ಯೂಸ್ ಮಾಡ್ತಾರೆ, ಸ್ಪಿಂಡಲ್ ಸ್ಟಾಪ್. M06 ಟೂಲ್ ಚೇಂಜ್. ಆಪ್ಷನ್ 3 is the correct answer ಇದಕ್ಕೆ. ನೆಕ್ಸ್ಟ್ 79 ಕ್ವಶನ್, ದ ಮೇಜರ್ ಕಾಂಪೋನೆಂಟ್ ಆಫ್ ಆನ್ FMS ಸಿಸ್ಟಮ್. ಇದಕ್ಕೆ CNC ಮಷೀನ್ ಆಗುತ್ತೆ. ಆಪ್ಷನ್ 3 is the correct answer. 80th ಕ್ವಶನ್ ನೋಡಿ, ಎ ಮೇಜರ್ ಬೆನಿಫಿಟ್ ಆಫ್ AGV ಇಸ್ ಆನ್ ಇಂಡಸ್ಟ್ರಿಯಲ್ ವೇರ್ ಹೌಸ್ ಈಸ್. ಇದಕ್ಕೆ ಆಪ್ಷನ್ 3 ಆಗುತ್ತೆ, ಎನ್ಹಾನ್ಸ್ಡ್ ಸೇಫ್ಟಿ ಆ್ಯಂಡ್ ಎಫಿಷಿಯನ್ಸಿ. ಗೆಸ್ ಮೇಲೂ ಬೇಕಾದ್ರೆ ಮಾಡ್ಬೋದು ಆ ಕ್ವಶನ್ಗೆ. ನೆಕ್ಸ್ಟ್ 81th ಕ್ವಶನ್ ನೋಡಿ, ದ ಪರ್ಪಸ್ ಆಫ್ ಯೂಸಿಂಗ್ ಕ್ಯಾನ್ಡ್ ಸೈಕಲ್ ಇನ್ CNC ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ನ್ಯೂಮರಿಕಲಲ್ಲಿ ಯಾವ ಪ್ರೋಗ್ರಾಮಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ, ಫಾರ್ ಸಿಂಪಲ್ ರಿಪಿಟೇಟಿವ್ ಆಪರೇಷನ್. ಆಪ್ಷನ್ 2 is the ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 82 ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸನ್ ಇಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ. ಆಫ್ ಕೋರ್ಸ್ ದಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ಜಿಯೋಥರ್ಮಲ್ ಎನರ್ಜಿ ಇಸ್ ದಿ ಹೀಟ್ ಎನರ್ಜಿ ನ್ಯಾಚುರಲಿ ಸ್ಟೋರ್ಡ್ beneath of earth surface. beneath of earth surface ನೋಡಿ ಆಪ್ಷನ್ 2 ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 1 ಇಸ್ ನಾಟ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್ 2 ಆಗುತ್ತೆ. ಹೌದು, ಅದನ್ನು ಸ್ವಲ್ಪ ಡೀಪಾಗಿ ನೋಡಿದ್ರೆ, ಥಿಂಕ್ ಮಾಡಿದ್ರೆ ಆನ್ಸರ್ ಮಾಡ್ಬೋದು ಅದಕ್ಕೆ. ನೆಕ್ಸ್ಟ್ 83 ಕ್ವಶನ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ವೇರಿಯಸ್ ಟೈಪ್ ಆಫ್ ಗೇರ್ಸ್ ಟು ಸೂಟ್ ವೇರಿಯಸ್ ಅಪ್ಲಿಕೇಶನ್. ನೋಡಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಸ್ಪರ್ ಗೇರ್. ಆವಾಗಲೇ ಆ ಕ್ವಶನ್ಗೆ ಆನ್ಸರ್ ಸಿಕ್ತು ನಮಗೆ. ಬಿವೆಲ್ ಗೇರ್ಗೆ ಸ್ಪರ್ ಗೇರ್ಗೆ ಸಿಕ್ಕಿತ್ತು. ಸ್ಪರ್ ಗೇರ್ ಇಲ್ಲಿ ಪರ್ ಪ್ಯಾರಲಲ್ ಆಕ್ಸಿಸ್. ನೆಕ್ಸ್ಟ್ ಬಿವೆಲ್ ಗೇರ್ಗೆ ಎಲ್ಲಿ ಬರುತ್ತೆ, ಫಾರ್ ಇಂಟರ್ಸೆಕ್ಟಿಂಗ್ ಆಕ್ಸಿಸ್. ವಾರ್ಮ್ ಗೇರ್ಸ್ಗೆ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಫಾರ್ ನಾನ್ ಪ್ಯಾರಲಲ್ ಆ್ಯಂಡ್ ನಾನ್ ಕೋಪ್ಲಾನರ್ ಆಕ್ಸಿಸ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರ್ಯಾಕ್ ಆ್ಯಂಡ್ ಪಿನಿಯನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫಾರ್ ಕನ್ವರ್ಟಿಂಗ್ ರೋಟರಿ ಮೋಷನ್ ಇಂಟು ಲೀನಿಯರ್ ಮೋಷನ್. ಸೊ ಇದಕ್ಕೆ 83ಗೆ ಆಪ್ಷನ್ 3 is the ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 84th ಕ್ವಶನ್ ನೋಡಿ, ದ ಮೇನ್ ಪರ್ಪಸ್ ಆಫ್ ಅನಿಲಿಂಗ್. ಏನಕ್ಕೆ ಯೂಸ್ ಮಾಡಿದ್ರೆ, ಇಂಪ್ರೂವ್ ಡಕ್ಟಿಲಿಟಿ. ಸಿಂಪಲ್ ಕ್ವಶನ್. 85th ಕ್ವಶನ್, ದ ಪ್ರೈಮರಿ ಫಂಕ್ಷನ್ ಆಫ್ ರಿವೆಟ್ ಪ್ರೊವೈಡ್ ಅ ಪರ್ಮನೆಂಟ್ ಜಾಯಿಂಟ್. ಆಪ್ಷನ್ 1 is the ಕರೆಕ್ಟ್ ಆನ್ಸರ್. 86th ಕ್ವಶನ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಫೆರಸ್ ಮೆಟಲ್, ನಾನ್ ಫೆರಸ್ ಮೆಟಲ್, ಸೆರಾಮಿಕ್, ಥರ್ಮೋಪ್ಲಾಸ್ಟಿಕ್. ಸೊ ಇದಕ್ಕೆ ನೀವು ಆರಾಮಾಗಿ ಮಾಡ್ಬೋದು. ಅಲ್ಲಿ ಫೆರಸ್ ಮೆಟಲ್ ಎಲ್ಲಿ ಯೂಸ್ ಮಾಡ್ತಾರೆ, ಐರನ್ನು. ನಾನ್ ಫೆರಸ್ ಯಾವುದು ಅಂತ ಅಂದರೆ ಅಲ್ಯೂಮಿನಿಯಂ ಆಗುತ್ತೆ. ಸೆರಾಮಿಕ್ ವಾಶ್ ಬೇಸಿನ್ ಆ್ಯಂಡ್ ಪಾಟ್ಸ್ ಅಲ್ಲಿ ಪಾಟ್ಸ್ನಲ್ಲಿ ಮಾಡ್ತಾರೆ. ಥರ್ಮೋಪ್ಲಾಸ್ಟಿಕ್ ಅಲ್ಲಿ PVC ಪಾಲಿವಿನಿಯರ್ ಕ್ಲೋರೈಡ್ ಇದೆಯಲ್ವಾ, ಅಲ್ಲಿ ಫೈಬರಲ್ಲಿ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ 3 is the ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 87th ಕ್ವಶನ್ ನೋಡಿ, ನಾನ್ ಕನ್ಸೂಮಬಲ್ ಎಲೆಕ್ಟ್ರೋಡ್ ಆರ್ ಯೂಸ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಸೆಸ್ ಅಂತ ಕೇಳಿದರೆ, ಟಂಗ್ಸ್ಟನ್ ಇನಟ್ ಗ್ಯಾಸ್ ವೆಲ್ಡಿಂಗ್ ಅಲ್ಲಿ TIG ಅಲ್ಲಿ ನಾನ್ ಕನ್ಸೂಮಬಲ್ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತಾರೆ. ಆಪ್ಷನ್ 2 is the ಕರೆಕ್ಟ್ ಆನ್ಸರ್. 88th ಕ್ವಶನ್ ನೋಡಿ, ದ ರೋಲ್ ಆಫ್ ಫ್ಲಕ್ಸ್ ಇನ್ ಎ ಬ್ರೇಸಿಂಗ್ ಆ್ಯಂಡ್ ಸಾಲ್ಡ್ರಿಂಗ್ ಈಸ್ ಟು. ಆಪ್ಷನ್ 2 ಪ್ರಿವೆಂಟ್ ಆಕ್ಸಿಡೇಷನ್ ಆಗುತ್ತೆ. ನೆಕ್ಸ್ಟ್ 89th ಕ್ವಶನ್ ನೋಡಿ, ಸ್ಟೇಟ್ಮೆಂಟ್ ಬೇಸ್ಡ್. ರಿಸಲ್ಟೆಂಟ್ ಆಫ್ ಸೆವೆರಲ್ ಕಾನ್ಕರೆಂಟ್ ಫೋರ್ಸಸ್ ಇನ್ ಇಂಡಿಪೆಂಡೆಂಟ್ ಆಫ್ ದ ಆರ್ಡರ್ ಇನ್ ವಿಚ್ ದ ಫೋರ್ಸ್ ಆರ್ ಆ್ಯಡೆಡ್. ಸ್ಟೇಟ್ಮೆಂಟ್ 2 ನೋಡಿ, ಇಫ್ 3 forces acting at a point are in equilibrium, they form a closed triangle when represented by vectors. So option 1 is the correct answer. Both statement 1 and 2 are true. 90 question ನೋಡಿ, which of the following statement is correct. ಇದಕ್ಕೆ ಆಪ್ಷನ್ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ದ CG of a rectangle is a point where its diagonal meet. Option B. Option C is the correct answer. The CG of a triangle is a point where 3 meridian meet. Option B and C is the correct answer. 19th question. Next 91 question ನೋಡಿ, the moment of inertia of a circular section diameter D is given by the relation 5D power 464. ಇದು ಲಾಸ್ಟ್ ಟೈಮು ಕೇಳಿದೆ ಈ ಟೈಪ್ ಕ್ವಶನ್ನು, ಫಸ್ಟ್ KPCL ಆದಾಗ ಲಾಸ್ಟ್ ಇಯರಲ್ಲಿ. 92nd ಕ್ವಶನ್ ನೋಡಿ, ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್. ಇದು ಈಸಿ ಕ್ವಶನ್, ಪಾಯ್ಸನ್ ರೇಷಿಯೋ. 93rd ಕ್ವಶನ್ ನೋಡಿ, ದ ರಿಲೇಷನ್ ಬಿಟ್ವೀನ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ E
and modulus of rigidity C is given by C is equals to ME divided by 2 into M plus 1. ಇದು ಈಸಿ ಇದೆ. ಮತ್ತು ಕೆ ಕೊಟ್ಟಿರೋ ಅದು ಈಸಿ ಇರುತ್ತೆ. 9kc divided by 3k plus c ಬರುತ್ತದು. ನೆಕ್ಸ್ಟ್ 94th ಕ್ವಶನ್ ನೋಡಿ, ವೆನ್ ಶಿಯರ್ ಫೋರ್ಸ್ ಅಟ್ ಎ ಪಾಯಿಂಟ್ 0, ಇದು ಈಸಿ ಕ್ವಶನ್. ವೆನ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ದಟ್ ಪಾಯಿಂಟ್ ವಿಲ್ ಬಿ ಏನಾಗುತ್ತೆ ಮ್ಯಾಕ್ಸಿಮಮ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. 95th ಕ್ವಶನ್ ನೋಡಿ, ದ ಇಂಪ್ಯಾಕ್ಟ್ ಸ್ಟ್ರೆಂತ್ ಟಫ್ನೆಸ್ ಇದು ಆಫ್ ಎ ಮೆಟೀರಿಯಲ್ ಇಸ್ ಆನ್ ಇಂಡೆಕ್ಸ್ ಆಫ್ ಇಟ್ಸ್ ಸಿ ಓನ್ಲಿ ನೋಡಿ, ಟಫ್ನೆಸ್ ಓನ್ಲಿ. ನೆಕ್ಸ್ಟ್ 96th ಕ್ವಶನ್ ನೋಡಿ, ದ ಸೆಕ್ಷನ್ ಮಾಡ್ಯುಲಸ್ ಆಫ್ ರೆಕ್ಟ್ಯಾಂಗ್ಯುಲರ್ ಬೀಮ್ 60 mm ವೈಡ್ ಆ್ಯಂಡ್ 150 mm ಡೀಪ್ ಈಸ್, ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ 225 × 10⁻³ millimeter cube ಬರುತ್ತೆ ಆನ್ಸರ್ ಅದಕ್ಕೆ. ನೆಕ್ಸ್ಟ್ 97th ಕ್ವಶನ್ ನೋಡಿ, ಎ ಶಾಫ್ಟ್ ಈಸ್ ಸೆಟ್ ಟು ಬಿ ಇನ್ ಪ್ಯೂರ್ ಟಾರ್ಷನ್, ಇದಕ್ಕೆ ಆನ್ಸರು ಆಪ್ಷನ್ 3 ಆಗುತ್ತೆ. 2 ಆಪೋಸಿಟ್ ಟರ್ನಿಂಗ್ ಮೂಮೆಂಟ್ಸ್ ಆರ್ ಅಪ್ಲೈಡ್ ಟು ದಿ ಶಾಫ್ಟ್ ಆಗುತ್ತೆ. ನೆಕ್ಸ್ಟ್ 98th ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಸೊ ಇದಕ್ಕೆ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ. ಇನ್ ಎ ಸಾಲಿಡ್ ಶಾಫ್ಟ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಕ್ಕರ್ಸ್ ಅಟ್ ದ ಸೆಂಟರ್, ಹೌದು ಕರೆಕ್ಟ್. ಇನ್ ಎ ಸಾಲಿಡ್ ಶಾಫ್ಟ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಕ್ಕರ್ ಅಟ್ ರೇಡಿಯಸ್ ಆಫ್ ದ ಶಾಫ್ಟ್, ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ 98th ಕ್ವಶನ್ಗೆ. ನೆಕ್ಸ್ಟ್ 99 ಕ್ವಶನ್ ನೋಡಿ, ದ ಹೂಪ್ ಸ್ಟ್ರೆಸ್ ಆಫ್ ಎ ಥಿನ್ ಸಿಲಿಂಡ್ರಿಕಲ್ ಶೆಲ್ is 30 MPa megapascal. The longitudinal stress of the same cylinder ಎಷ್ಟಾಗುತ್ತೆ 15 megapascal ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, 100 ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಸೆಕ್ಷನ್ ವಿತ್ ದೇರ್ ಮೂಮೆಂಟ್ ಆಫ್ ಇನರ್ಷಿಯಾ, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಅಂತ ಕೇಳಿದ್ದಾರೆ. ನೀವು ಒಂದು ಸರ್ಕ್ಯುಲರ್ದು ಒಂದು ಗೊತ್ತಿತ್ತಂದ್ರೆ ಆರಾಮಾಗಿ ಮಾಡ್ಬೋದು. πd/4 64, ಇದು ಆಲ್ರೆಡಿ ಆ ಕ್ವಶನ್ ರಿಪೀಟ್ ಆಗಿದೆ ಮೇಲ್ಗಡೆ. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ನೋಡಿ, ಬಿಗೆ 1 ಆಗುತ್ತೆ, BD³ ಡಿವೈಡೆಡ್ ಬೈ 12. ನೆಕ್ಸ್ಟ್ ಟ್ರಯಾಂಗಲ್ ನೋಡಿ, ಅದಕ್ಕೆ ಆಪ್ಷನ್ 2 BH³ ಡಿವೈಡೆಡ್ ಬೈ 36 ಆಗುತ್ತೆ. ಆಪ್ಷನ್ ಡಿ ಟ್ರಯಾಂಗಲ್ ಅಬೌಟ್ ಬೇಸಿಗೆ ಡಿ ಆಪ್ಷನ್ ಆಗುತ್ತೆ, BH³ ಡಿವೈಡೆಡ್ ಬೈ 12. ಸೊ ಫೈನಲಿ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಮೆಕ್ಯಾನಿಕಲ್ದು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ, ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನಾದರೂ ಡೌಟ್ ಇದ್ದರೆ ಏನಾದರೂ ಇದ್ದರೆ ನಾನು ತಿಳಿಸ್ಕೊಡ್ತೀನಿ. ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ನನಗೆ ಇನ್ಫಾರ್ಮೇಷನ್ ಗೊತ್ತಿತ್ತಂತ ಅಂದರೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.